ಈ ಗಿಡನ ನಿಮ್ಗೆ ಎಲ್ಲೋ ಕಂಡಂಗಿತ್ತ ಇಲ್ಲ ಕಾಣ್ಲೇ ಇಲ್ಲ? ಹಾ, ಈಗ ಇದನ್ನಾರು ಕಂಡು ಹೇಳಿ ನಿಮ್ಗೆ ಗೊತ್ತಾಯ್ತಾ ಇಲ್ಲಿ ಅಂದಳಿ. ನಮ್ಮನೇಲಿ ಇದಕ್ಕೆ ಗುಟ್ಗೆಣಸ ಅಂದಳಿ ನಾವು ಕರೀತ. ನಿಮ್ಮ ಕಡೆ ಎಲ್ಲ ಇದಕ್ಕೆ ಎಂತ ಅಂದಳಿ ಹೇಳ್ತಾರೆ ಅಂದಳಿ ನನಗಂತೂ ಗೊತ್ತಿಲ್ಲ. ಮರಗೆಣಸ ಅಂದಳಿ ಯೂಶಲಿ ಕನ್ನಡದಲ್ಲ ಹೇಳ್ತಾರೆ. ಅದನ್ನ ನಾನು ಈಗ ಇಂಗ್ಲಿಷ್ ಹೇಳಿದಾರೆ ಇದನ್ನ ಕಸವ ಪ್ಲಾಂಟ್ ಇಲ್ಲಾಂದ್ರೆ ಟ್ಯಾಪಿಯೋಕ ಅಂದಳಿ ಕರೀತಾರೆ. ಇದು ನಿಮ್ಗೆ ಹೈಯೆಸ್ಟ್ ಕಾಮ್ ಸಿಕ್ಕುದು ದೇವರ ನಾಡು ಕೇರಳದಲ್ಲಿ. ಮಲಯಾಳಂ ಅಲ್ಲ ಇದನ್ನ ಕಪ್ಪ ಅಂದಳಿ ಕರೀತಾರೆ. ಯಬಾ, ನಿಮ್ಗೆ ಕೇರಳಕ್ಕೆ ಹೋದಲ್ಲೇ ಗೊತ್ತಾಯ್ತು ಇದರಿಂದ ಎಂತೆಂತೆಲ್ಲ ಡಿಶ್ ಮಾಡ್ತಾರೆ ಅಂದಳಿ. ನಮ್ಮನೆಲ್ಲ ಇದರಿಂದ ಅಷ್ಟಪಲ್ ಡಿಶ್ ಮಾಡೋಕೆ ನಾವು ಹಾತಿಲ್ಲ. ಒಂದೋ ಇದನ್ನ ಸ್ವಲ್ಪ ಉಪ್ಪು ಮತ್ತು ಅರ್ಶಿನ ಹಾಕಿ ಬೇಯಿಸುತ್ತೆ, ಇಲ್ಲ ಅಂದ್ರೆ ಸಣ್ಣ ಸಣ್ಣದ ಹೆರ್ದಿಕ್ಕಿ ಚಿಪ್ಸ್ ಮಾಡುತ್ತೆ. ಇದನ್ನ ಅರ್ಶಿನ ಹಾಕಿ ಬೇಸರ ಮೇಲೆ ಕೋಳಿ ಸಾರು ಇಲ್ಲಾಂದ್ರೆ ಮೀನ್ ಸಾರು ಹಾಕ ತಿಂದ್ರಿತ್ತಲ್ಲ, ಅದ್ರ ರುಚಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ನೆಕ್ಸ್ಟ್ ಟೈಮ್ ನೀವೆಲ್ಲರ ಒಂದು ಕೇರಳ ಹೋಟ್ಲಿಗೆ ಹೋದಲ್ಲ, ಒಂದೋ ಈ ಗೆಣಸಿದ ಕಪ್ಪ ಬಿರಿಯಾನಿ ಇಲ್ಲ ಅಂದ್ರೆ ಕಪ್ಪ ಮೀನ್ ಕರಿನ ಆರ್ಡರ್ ಮಾಡಿ. ಆರ್ಡರ್ ಮಾಡೋದು ಹೆಂಗ್ ಗೊತ್ತಿತ್ತಾ? ಚೇಟಾ ಅವರು ಕಪ್ಪ ಬಿರಿಯಾನಿ ಇಲ್ಲ ಅಂದ್ರೆ ಚೇಟಾ ಕಪ್ಪ ಪಿನ್ನೆ ಮೀನ್ ಕರಿ ಉಂಡು ಹಿಂಗೆ ಕೇಂದ್ರ ಸಾಕು. ನಮಗೆ ಈ ಒಂದು ಬುಡದ ಸಿಕ್ಕದ್ದು ಸ್ವಲ್ಪನೇ ಕಾಣಿ, ಆರು ಅದ್ರಾಗೂ ಒಂದ್ ಮುರಿದು ಹೋಯ್ತೆ. ಆ ಇಡೀ ಗುಪ್ಪಿನ ಹಿಡಿಕಿ ಅದನ್ನೊಂದು ಬಿಡ್ಲಿಲ್ಲ, ತೆಗೆದೇ ಬಿಟ್ಟೆ. ನಮ್ಮ ಅಪ್ಪಯ್ಯ ಬಾಹುಬಲಿ ಇದ್ರ ಮೇಲೆ ನಮ್ಗೆ ಏನೋ ಟೆನ್ಷನ್ ಇಲ್ಲ ಬಿಡಿ. ಈಗ ಒಂದ್ಸಲ ಅದ್ ಗೆಣಗ ತೆಗ್ದ್ರ ಮೇಲೆ ಮತ್ತೊಂದ್ಸಲ ಅದ್ರಾಗೆ ಗೆಣಗಾಯ್ಕಲ್ಲ. ಅದಕ್ಕೆ ಆ ಗೆಣಗಿದ ಕೋಲನ್ನೇ ಕಟ್ ಮಾಡಿಕಿ ಮತ್ ಪುನಃ ಅಲ್ಲ ಹೋಗಿತ್ತು. ಹಂದಿ ಕಡ ಎಂತದು ಬರ್ದಿರ ಮತ್ತೊಂದ್ ಸ್ವಲ್ಪ ತಿಂಗಳಾಗಿ ಇದ್ರಾಗೂ ಗೆಣಗಾತ್ ಕಾಣಿ. ಇವತ್ತ ಇಷ್ಟಪ್ಪ ಗೆಣಗ್ ಸಿಕ್ತ. ಇದನ್ನ ಇವತ್ತ ನಾವು ತಿಂಡಿ ಮಾಡಿ ತಿಂಬುದೇ. ಸರಿ ಹಂಗಾರೆ ಮತ್ತೊಂದು ವಿಡಿಯೋ ಸಿಕ್ವಾ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬೈ ಬಾಯ್.